ಮಹತ್ತರ ಘಟ್ಟವನ್ನ ತಲುಪಿದೆ ಈ ತನಿಖೆ. ನಿನ್ನೆ ಮುಡಾ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು. ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ನಿನ್ನೆ ರೇಡ್ ನಡೆದಿತ್ತು. ಆಗ ಈಗಿನ ಆಯುಕ್ತರಾಗಿರುವಂತಹ ರಘುನಂದನ್ ಅವರು ಇರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಲೋಕಾಧಿಕಾರಿಗಳು ರೇಡ್ ಮಾಡ್ತಾರೆ. 50-50 ಅನುಪಾತದ ಸಭೆಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. 20-11-2020 ನಡೆದಂತ ಸಭೆಯ ನಡಾವಳಿಗಳ ಪರಿಶೀಲನೆಯಾಗಿದೆ. ಮುಡಾ ಸಭಾಂಗಣದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು. ಅಂದಿನ ಸಭಾ ನಡವಳಿಯ ಧ್ವನಿ ಸುರುಳಿಯನ್ನ ಕೂಡ ಅಧಿಕಾರಿಗಳು ಆಲಿಸಿದ್ದಾರೆ. ಲೋಕ ಅಧಿಕಾರಿಗಳು ಆ ಧ್ವನಿ ಸುರುಳಿಯನ್ನ ಕೇಳಿಸಿಕೊಂಡಿದ್ದಾರೆ. ಪ್ರಮುಖ ಧ್ವನಿ ಸುರುಳಿಯನ್ನ ಆಲಿಸಿ ಅದನ್ನ ವಶಕ್ಕೂ ಪಡಿಸಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಹಂತ ಹಂತವಾಗಿ ತನಿಖೆ ಚುರುಕು ಪಡೆದುಕೊಳ್ತಾ ಇದೆ. ಇದೀಗ 50-50 ಅನುಪಾತದ ಸಭೆಯ ಬಗ್ಗೆನೂ ಕೂಡ ಲೋಕ ಅಧಿಕಾರಿಗಳು ನಿನ್ನೆ ದಿನ ಮಾಹಿತಿಯ ಸಂಗ್ರಹ ಮಾಡಿದ್ದಾರೆ. ನಿನ್ನೆ ದಿನ ರೇಡ್ ಕೂಡ ಆಗಿತ್ತು. ಆದರೆ ನಿನ್ನೆ ದಿನ ರಘುನಂದನ್ ಅವರು ಇರಲಿಲ್ಲ. ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ನಡೆದಿರುವಂತಹ ರೇಡ್ ಇದು. ಅಲ್ಲಿ ಮಹತ್ವದ ದಾಖಲೆಗಳನ್ನ ಪಡ್ಕೊಂಡಿದ್ದಾರೆ. ಅಧಿಕಾರಿಗಳು ಮತ್ತಷ್ಟು ದಾಖಲೆ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಹೆಸರಿನ 14 ನಿವೇಶನಗಳ ಪ್ರಕರಣದಲ್ಲಿ ನಿವೇಶನ ನೀಡಬೇಕು ಅಂತ ನಿರ್ಧರಿಸಿದ್ದಂತ ಸಭೆಯ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಾ ಮಾಹಿತಿಯನ್ನ ಕೂಡ ಲೋಕ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ. ಸಭೆಯ ನಡಾವಳಿ, ಸಿಸಿ ಕ್ಯಾಮೆರಾ ದೃಶ್ಯಗಳ ಸಂಗ್ರಹ ಸಾಧ್ಯತೆ ಇದೆ. ನಿರ್ಣಯ ಕೈಗೊಂಡವರ ಹಾಜರಾತಿ ಮಾಹಿತಿ ಕಲೆ ಹಾಕುವಂತ ಸಾಧ್ಯತೆ ಕೂಡ ಇದೆ. ಲಕ್ಷ್ಮೀಪುರಂ ಠಾಣಾ ಪೊಲೀಸರ ಜೊತೆ ತಲಾಶ್ ನಡೆಸುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇಂದು ಕೂಡ ಮುಡಾ ಕಚೇರಿ ಮೇಲೆ ಲೋಕ ರೇಡ್ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಗಳ ಸಂಗ್ರಹವನ್ನ ಮಾಡ್ತಾರೆ. ಇವತ್ತೂ ಕೂಡ ಅಧಿಕಾರಿಗಳು ಮತ್ತಷ್ಟು ದಾಖಲೆ ಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಹೆಸರಿನ 14 ನಿವೇಶನಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿವೇಶನ ನೀಡಬೇಕು ಅಂತ ನಿರ್ಧಾರ ಮಾಡೋದಕ್ಕೊಂದು ಸಭೆಯನ್ನ ಕರೆದಿರ್ತಾರಲ್ಲ, ಆ ಸಭೆಯ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಲೋಕಾಧಿಕಾರಿಗಳು. ಸಭೆಯ ನಡಾವಳಿ ಜೊತೆಗೆ ಅಂದಿನ ಸಿಸಿ ಕ್ಯಾಮೆರಾ ದೃಶ್ಯಗಳು ಎಲ್ಲವನ್ನೂ ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಅವತ್ತಿನ ದಿನ ಯಾರು ನಿರ್ಣಯ ಕೈಗೊಂಡ್ರು, 50-50 ಅನುಪಾತದಲ್ಲಿ 14 ನಿವೇಶನಗಳನ್ನ ಕೊಡಬೇಕು ಅನ್ನುವಂತ ನಿರ್ಣಯ ಕೈಗೊಂಡಿರೋದು ಯಾರು, ಇವೆಲ್ಲ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಜನವರಿ 25ಕ್ಕೆ ಹೈಕೋರ್ಟ್ಗೆ ವರದಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಜನವರಿ 27ನೇ ತಾರೀಕು ಸಿಬಿಐಗೆ ವಹಿಸುವ ಕುರಿತು ತೀರ್ಪು ಪ್ರಕಟಿಸುವಂತ ಸಾಧ್ಯತೆನೂ ಇದೆ. ಈ ಕಾರಣಕ್ಕೆ ಜನವರಿ 25ನೇ ತಾರೀಕಿನಂದೇ ವರದಿಯನ್ನ ಸಲ್ಲಿಸ್ತಾರ ಲೋಕಾಯುಕ್ತ ಅಧಿಕಾರಿಗಳು. ನೋಡಿ, ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಲೋಕಾಧಿಕಾರಿಗಳು. 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡೋದೇ ಕಾನೂನು ಬಾಹಿರ ಅಂತಾದ್ಮೇಲೆ ಅವತ್ತಿನ ದಿನ ಯಾರ್ಯಾರು ಅಧಿಕಾರಿಗಳಿದ್ರು 50-50 ಅನುಪಾತದಲ್ಲಿ ಬದಲಿ ನಿವೇಶನವಾಗಿ 14 ಸೈಟ್ಗಳನ್ನ ಪತ್ನಿ ಪಾರ್ವತಿಯವರಿಗೆ ಕೊಡಬೇಕು, ಸಿಎಂ ಪತ್ನಿ ಪಾರ್ವತಿಯವರಿಗೆ ಕೊಡಬೇಕು ಅಂತ ಸಭೆ ನಡೆಸಿದವರು ಯಾರು, ಯಾವ್ಯಾವ ಅಧಿಕಾರಿಗಳಿದ್ರು, ಯಾರು ನಿರ್ಣಯವನ್ನ ಕೈಗೊಂಡ್ರು, ಇವೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಅವತ್ತಿನ ಸಭೆಯ ನಡಾವಳಿ ಜೊತೆಗೆ ಸಿಸಿ ಕ್ಯಾಮೆರಾ ದೃಶ್ಯಗಳ ಸಂಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ದಿನ ರೇಡ್ ಮಾಡಿರುವಂತಹ ಅಧಿಕಾರಿಗಳು ಅಲ್ಲೂ ಕೂಡ ಧ್ವನಿ ಸುರುಳಿಯನ್ನ ಕೇಳಿಸಿಕೊಂಡಿದ್ದಾರೆ, ಮಾಹಿತಿಗಳನ್ನ ಕೇಳಿ ಪಡೆದಿದ್ದಾರೆ. ಮಾಜಿ ಆಯುಕ್ತರು ಇರಲಿಲ್ಲ, ಆದ್ರೂ ಕೂಡ ಇದ್ದಂತ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇವತ್ತಿನ ದಿನ ಇನ್ನಷ್ಟು ಮಾಹಿತಿ ಕಲೆ ಹಾಕುವಂತ ಸಾಧ್ಯತೆ ಇದೆ. ಲೋಕ ಅಧಿಕಾರಿಗಳ ವರದಿಯ ಪ್ರಕಾರ ತಪ್ಪೆಸಗಿರೋದು ಹೌದು, ತಪ್ಪಾಗಿದೆ. ಆದ್ರೆ ಇದರಲ್ಲಿ ಪಾತ್ರ ಇರೋದು ಅಂದಿನ ಅಧಿಕಾರಿಗಳದ್ದು, ಆಯುಕ್ತರುಗಳದ್ದು, ಅವರಿಂದ ಆಗಿರುವಂತ ತಪ್ಪು ಅಂತ. ಪರ್ಟಿಕ್ಯುಲರ್ ಆಗಿ ಯಾರಿದ್ರು, ಯಾರು ಆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳುತ್ತಾರೆ, ಕಾನೂನು ಬಾಹಿರ ಅಂತ ಗೊತ್ತಾಗಿದ್ದಾಗ್ಲೂ ಕೂಡ 50-50 ಅನುಪಾತದಲ್ಲಿ ಹಂಚಿಕೆ ಮಾಡೋದಕ್ಕೆ ಮುಂದಾಗಿದ್ಯಾಕೆ, ಎಷ್ಟು ಜನರಿಗೆ ಸೈಟ್ ಹೋಗಿದೆ ಅನ್ನುವಂಥ ವರದಿಗಳನ್ನ ಈ ಹಿಂದೆನೆ ನಾವು ತೋರಿಸ್ತಾ ಇದ್ವಿ TV9ನಲ್ಲಿ. 16 ಸೈಟ್ಗಳ ಹಂಚಿಕೆ ಆಗಿದೆ, ಅದು ಕೂಡ ಒಬ್ಬೊಬ್ಬರ ಹೆಸರಲ್ಲಿ. 13 ಸೈಟ್, 12 ಸೈಟ್, 10 ಸೈಟ್, 9 ಸೈಟ್, ಈ ರೀತಿಯಾಗಿ ಹಂಚಿಕೆಯಾಗಿದೆ. ಈ ನಿರ್ಣಯವನ್ನ ಕೈಗೊಂಡಿದ್ಯಾರು? ಕೇವಲ ಸಿಎಂ ಹಾಗೆ ಸಿಎಂ ಪತ್ನಿಗೆ ಸಂಬಂಧಪಟ್ಟಿದ್ದಲ್ಲ, ಬೇರೆಯವರಿಗೂ ಕೂಡ ಸೈಟ್ಗಳು ಹೋಗಿದೆ. ಅವರುಗಳು ಯಾರು, ಅವರ ಇನ್ಫ್ಲೂಯೆನ್ಸ್ ಏನು, ಅಥವಾ ಅಧಿಕಾರಿಗಳೇ ಈ ರೀತಿಯಾದಂಥ ನಿರ್ಣಯ ಕೈಗೊಂಡಿದ್ದಾರಾ, ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ಅವತ್ತಿನ ಸಭೆಯಲ್ಲಿ ಏನ್ ನಿರ್ಣಯ ಕೈಗೊಳ್ಳಲಾಯಿತು, ಏನ್ ಚರ್ಚೆ ಆಯಿತು,
ಅಲ್ಲಿರುವಂತ ಅಧಿಕಾರಿಗಳೆಲ್ಲ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡಬಾರ್ದು ಅನ್ನುವಂತ ಮಾಹಿತಿ ಇರಲಿಲ್ವಾ? ಇದ್ದಾಗ್ಲೂ ಕೂಡ ಆ ಕಾನೂನನ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ಫ್ಲೂಯೆನ್ಸ್ ಯಾರು? ಇವೆಲ್ಲ ಮಾಹಿತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಮೂಲ ಯಾರು ಇದಕ್ಕೆ ತಪ್ಪಾಗೋದಕ್ಕೆ, ಇಂಥ ದೊಡ್ಡ ಸ್ಕ್ಯಾಮ್ ಆಗೋದಕ್ಕೆ ಕಾರಣ ಯಾರು ಅನ್ನೋದನ್ನ, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಿರತರಾಗಿದ್ದಾರೆ. ಸಂಬಂಧಪಟ್ಟಂತಹ ಸಿಸಿಟಿವಿ ಫುಟೇಜ್ಗಳು, ಆಡಿಯೋ ಫುಟೇಜ್ಗಳು, ವಿಡಿಯೋ ಫುಟೇಜ್ಗಳು ಎಲ್ಲವನ್ನ ಕೂಡ ವಶಪಡಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ಜನರನ್ನ ತನಿಖೆಗೂ ಒಳಪಡಿಸಿದ್ದಾರೆ, ವಿಚಾರಣೆಗೂ ಒಳಪಡಿಸಿದ್ದಾರೆ. ಅದು ಮಾಜಿ ಆಯುಕ್ತರುಗಳು ಸೇರಿ ಈಗ ಇರುವಂತಹ ಹಾಲಿ ಆಯುಕ್ತರು, ಇವಾಗ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಅಧಿಕಾರಿಗಳನ್ನು ಕೂಡ ಸೇರಿದಂತೆ ಅವರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮೊದಲು ಸಿಗ್ತಾ ಇದ್ದಂತ ಮಾಹಿತಿ ಇಷ್ಟೇ, ನಾವು ಇತ್ತೀಚೆಗೆ ಬಂದವರು, ಈ ಸ್ಕ್ಯಾಮ್ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಯಾವಾಗ ಮಾಜಿ ಅಧಿಕಾರಿಗಳ ವಿಚಾರಣೆ ಶುರುವಾಯಿತು ಆಗ ಒಂದು ಕಡೆಯಲ್ಲಿ ನಡುಕ ಶುರುವಾಯಿತು ಅಧಿಕಾರಿಗಳಿಗೆ. ಆಯುಕ್ತರು, ಕಂದಾಯ ಅಧಿಕಾರಿಗಳಿಂದ ನಿಯಮ ಉಲ್ಲಂಘನೆಯಾಗಿದೆಯಾ, ಈ ಬಗ್ಗೆ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖಿಸುವಂತ ಸಾಧ್ಯತೆ ಇದೆ. ತಪ್ಪಾಗಿದೆ ಅಂತ ಹೇಳಿದ್ರೆ ಉಲ್ಲೇಖಿಸ್ತಾರೆ. ಅಧಿಕಾರಿಗಳು ಅಪರಾಧ ಎಸಗಿರೋ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಸೋಮವಾರ ಕೋರ್ಟ್ಗೆ ವರದಿಯನ್ನ ಸಲ್ಲಿಸುತ್ತಾರೆ ಲೋಕಾಧಿಕಾರಿಗಳು. ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ನಡೆದಿರುವಂತಹ ತನಿಖೆ ಆಯುಕ್ತರು, ಕಂದಾಯ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ರಲ್ಲ, ಇವರಿಂದ ನಿಯಮಗಳ ಉಲ್ಲಂಘನೆ ಆಗಿದೆಯಾ? ಆಗಿದ್ರೆ ಲೋಕಾಯುಕ್ತ ವರದಿಯಲ್ಲಿ ಅವೆಲ್ಲವನ್ನು ಕೂಡ ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ. ಅಧಿಕಾರಿಗಳು ಅಪರಾಧವನ್ನ ಎಸಗಿರೋದು, ಯಾರಿಂದ ತಪ್ಪಾಗಿದೆ, ಎಲ್ಲವನ್ನ ಕೂಡ ಕೋರ್ಟ್ ಗಮನಕ್ಕೆ ತರೋರಿದ್ದಾರೆ ಲೋಕಾಧಿಕಾರಿಗಳು. ಇದುವರೆಗೂ ನಡೆಸಿರುವಂತಹ ವಿಚಾರಣೆ, ತನಿಖೆಯ ರಿಪೋರ್ಟ್ ಅನ್ನ ಕೋರ್ಟ್ ಮುಂದಿಡಲಿದ್ದಾರೆ.